2 ಬಾರಿ ವಿಧಾನಸಭೆ ಗೆದ್ದಿದ್ದೇನೆ, ಸಾಕಾಗಿದೆ ಚುನಾವಣೆಗಳು. ಆದ್ದರಿಂದ ರಾಜಕೀಯದಿಂದಲೇ ನಿವೃತ್ತಿ ಆಗ್ತಾ ಇದ್ದೇನೆ. ಬರೀ ಚುನಾವಣೆಗಳಲ್ಲ, ರಾಜಕೀಯದಿಂದಲೇ ನಿವೃತ್ತಿ ಆಗ್ತಾ ಇದ್ದೇನೆ. ಇಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ತಾವು ಏನು ಹೇಳಕ್ಕೆ ಅಭಿಪ್ರಾಯ ತಿಳಿಸ್ತೀವಿ ಸರ್? ಬರ್ತಾ ಇದೆಯಲ್ಲ ದಿನನಿತ್ಯ ಮಾಧ್ಯಮಗಳಲ್ಲಿ, ಭಾಷೆಗಳಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಏನು ಹಿಂದೂ ಚುನಾವಣೆಗಳಿಗೂ ಇವತ್ತು ಏನಿದೆ, ಇವತ್ತೆಲ್ಲ ಚುನಾವಣೆ ವ್ಯವಸ್ಥೆ ಸಂಪೂರ್ಣ ಕಲುಷಿತವಾಗ್ಬಿಟ್ಟಿದೆ, ಹಾಳಾಗಿದೆ. ಆದ್ದರಿಂದ ಇವತ್ತಿನ ಚುನಾವಣೆಗಳು ಬುದ್ಧಿವಂತರು, ಜನರು, ತಿಳುವಳಿಕೆಯ ಮತದಾರರು ಒಂದು ರೀತಿ ಅಸಹ್ಯ ಪಡ್ತಾ ಇದ್ದಾರೆ ಇವತ್ತಿರ್ತಕ್ಕಂಥ. ಹೌದು, ನಿಜ ಸರ್. ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ರಿಯಲ್ ಎಸ್ಟೇಟು, ಡೆವಲಪರ್ಸು, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ರಾಜಕೀಯಕ್ಕೆ ಬರೋಕ್ಕೆ ಶುರು ಮಾಡ್ಬಿಡ್ತಾರೆ. ಜನಪ್ರತಿನಿಧಿಗಳಾಗಿ ಪಾಲಿಟಿಕ್ಸ್ ಇಸ್ ಎ ಪಬ್ಲಿಕ್ ಸರ್ವಿಸ್, ಇಟ್ಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್. ಬಂಡವಾಳ ಹೂಡಿ ಬಂಡವಾಳ ತೆಗೆಯುವಂಥದ್ದಲ್ಲ. ಈಗ ಆ ಥರ ಆಗ್ಬಿಟ್ಟಿದೆ. ಇದು ಬಂಡವಾಳ ರಾಜಕೀಯ ಮಾಡ್ಕೊಬಿಟ್ಟಿದ್ದಾರೆ ಈಗಿನವರು ಬಂಡವಾಳದ ರಾಜಕೀಯ ಮಾಡ್ಕೊಬಿಟ್ಟಿದ್ದಾರೆ ಇದನ್ನ. ಹೌದಪ್ಪ, ಇನ್ವೆಸ್ಟ್ ಮಾಡೋದು, ತಗೊಳ್ಳೋದು, ಬಂಡವಾಳ ಹೂಡೋದು, ತೆಗೆಯೋದು, ಈ ಥರ ಆಗ್ಬಿಟ್ಟಿದೆ. ನಿಮ್ಮ ಥರ ನಮಗೆ ಈ ಮುಂದಿನ ಪೀಳಿಗೆಗೆ ಆ ಥರ ರಾಜಕಾರಣಿ ನೋಡೋಕ್ಕೆ ಇನ್ನೂ ಸಾಧ್ಯ ಇಲ್ಲ ಅನಿಸ್ತದೆ. ಈಗ ದಿನನಿತ್ಯ ಅದೇ ಸಮಸ್ಯೆ ಆಗಿದೆ ಎಲ್ಲ ಕಡೆಯೂ ಕೂಡ. ಚುನಾವಣೆ ಸುಧಾರಣೆ ಆಗಬೇಕಾಗಿದೆ, ಪ್ರಯತ್ನ ಆಗಬೇಕಾಗಿದೆ. ಅದು ಎಲ್ಲರೂ ಕೂಡ ಮಾಡೋದು, ಎಲ್ಲ ಪಕ್ಷ ಅದನ್ನು ಮತದಾರರಿಗೆ ತಿಳುವಳಿಕೆ ಕೊಡಬೇಕಾಗಿದೆ. ಏನು ಮತಕ್ಕೆ ಎಂಥ ಬೆಲೆ ಇದೆ, ವೋಟ್ಗೆ, ಅದರ ಪರಿಣಾಮ ಅದನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ. ಮೊದಲು ಇನ್ನೆಲ್ಲ ನಾವು ನೋಡಿದಾಗ, ನಾನು 50 ವರ್ಷದಿಂದ ಚುನಾವಣೆ ನಿಂತಾಗ ಈ ದೇಶದ ಜನರು ಅನಕ್ಷರಸ್ಥರಾದರು, ಮೂಢನಂಬಿಕೆ, ಮೌಢ್ಯತೆ, ಜಾತೀಯತೆ ಇದ್ದಾಗಲೂ ಕೂಡ ಮತದಾನಕ್ಕೆ ಬೆಲೆ ಕೊಡ್ತಿದ್ರು, ವೋಟ್ಗೆ. ಆಗ ಒಂದು ಹೆಸರಿತ್ತು ವಿದ್ಯಾವಂತ ಮತದಾರರಿಗೆ, ಇಂಗ್ಲೀಷಲ್ಲಿ ಹೇಳ್ತಾರೆ ಅವ್ರಿಗೆ, ಇಂಡಿಯನ್ ವೋಟರ್ಸ್ ಆರ್ ದಿ ಸ್ಟೂಡೆಂಟ್ಸ್ ವೋಟರ್ಸ್ ಇನ್ ದಿ ವರ್ಲ್ಡ್ ಅಂತ ಮಾತಿತ್ತು. ಹೌದು, ಭಾರತದವರು ಇಷ್ಟು ಮೌಢ್ಯತೆ, ಜಾತೀಯತೆ ಎಲ್ಲ ಇದ್ದಾಗಲೂ ಕೂಡ ಅನಕ್ಷರಸ್ಥೆ, ಬಹಳ ಪ್ರಜ್ಞಾವಂತ ಮತದಾರರು ಅನ್ನೋ ಹೆಸರಿತ್ತು. ಈಗೆಲ್ಲ ಬದಲಾವಣೆ ಆಗ್ತದೆ. ದಿನದಿಂದ ದಿನಕ್ಕೆ ರಾಜಕೀಯದಲ್ಲಿ ಭಾರಿ ಅತಂತ್ರವಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಆಗೋಗಿದೆ, ಅತಂತ್ರ ಆಗಿದೆ, ಅಸಹ್ಯ ಆಗಿದೆ. ಆದರೂ ಪ್ರಜಾಪ್ರಭುತ್ವ ನಡ್ಕೊಂಡು ಹೋಗ್ತದೆ. ಎಲೆಕ್ಷನ್ ನಡೆಸಲೇಬೇಕು, ಜನ ಓಟ್ ಹೋಗ್ಲೇಬೇಕು, ಓಟ್ ಹಾಕ್ಲೇಬೇಕು. ತಮ್ಗೆ ಯಾವ ರಾಜಕೀಯ ಪಕ್ಷ ಬೇಕು, ಯಾವ ಅಭ್ಯರ್ಥಿಗಳು ಅದು ಆಯ್ಕೆ ಮಾಡುವಂತ ಮುಕ್ತವಾದ ಅವಕಾಶ ಇದೆ. ಅದು ನಿರಂತರವಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್.